5 ವರ್ಷದಿಂದನೇ ಕಲಿತಾ ಇದ್ದೆ. ವೀಣೆ ಮೊದಲು ಅಂದರೆ ನಾನು ವೇದಿಕೆ ಸ್ಟೇಜ್ ಹತ್ತಿದ್ದು ವೀಣೆ ನುಡಿಸಿದಾಗ. ಆವಾಗ ದೀಕ್ಷಿತರ್ಸ್ ಡೇ ಅಂತ ಮುತ್ತುಸ್ವಾಮಿ ದೀಕ್ಷಿತರ್ಸ್ ಇವಾಗ ತ್ಯಾಗರಾಜ ಆರಾಧನೆ ಮಾಡೋ ಥರ ದೀಕ್ಷಿತರ್ ದಿನಾಚರಣೆ ಮಾಡಿದಾಗ ದೀಕ್ಷಿತರು ವೆಸ್ಟರ್ನ್ ನೋಟ್ಸ್ ಥರ ಎಲ್ಲ ಚಿಕ್ಕ ಚಿಕ್ಕದು ತುಂಬ ರಚಿಸಿದ್ದಾರೆ. ಚೆನ್ನಾಗಿರೋದಿದೆ ಆ ಹಾಡುಗಳೆಲ್ಲ. ವೀಣೆ ನುಡಿಸಿದ್ದೆ 5-6 ವರ್ಷದಲ್ಲೋ ಮೊದಲು ವೇದಿಕೆ ಹತ್ತಿದ್ದು. ಅಮ್ಮ ವೀಣೆ ನುಡಿಸ್ತಾರೆ. ಸೊ ಚಿಕ್ಕವಳಲ್ಲಿ ವೀಣೆನೂ ನುಡಿಸ್ತಾ ಇದ್ದೆ. ಕರ್ನಾಟಿಕ್ ಕಲಿತೆ. ಆಮೇಲೆ ಒಂದು ಹೈಸ್ಕೂಲ್ ಟೈಮಲ್ಲಿ ಶ್ರೀ ಪಂಡಿತ್ ಶೇಷಾದ್ರಿ ಗವಾಯ್ ಸರ್ ಹತ್ರ ಸಿತಾರ್ ಕಲಿತೆ. ಒಂದು 2 ಇಯರ್ಸ್ ಕಲಿತೆ. ಆಮೇಲೆ ಹಿಂದೂಸ್ತಾನಿ ವೋಕಲ್ಲು ಶೇಷಾದ್ರಿ ಗವಾಯ್ ಸರ್ ಅವರ ಶಿಷ್ಯ ಪಂಡಿತ್ ಶ್ರೀ ರಾಧಾಕೃಷ್ಣ, ದಾವಣಗೆರೆ ರಾಧಾಕೃಷ್ಣ ಸರು, ಅವ್ರ ಹತ್ರ ಒಂದು 4-5 ಇಯರ್ಸು. ಆಮೇಲೆ ಶ್ರೀ ರಾಜ್ಭಾವ್ ಸೊಂಟಕ್ಕಿ ಅಂತ ಇವಾಗ ಪ್ರಕಾಶ್ ಸೊಂಟಕ್ಕಿ ಸರ್ ಇದ್ದಾರಲ್ಲ, ಅವ್ರ ತಂದೆ, ಅವ್ರ ಹತ್ರ 3 ಇಯರ್ಸು ಹಿಂದೂಸ್ತಾನಿ. ಮದುವೆ ಆದಮೇಲೂ ಕಂಟಿನ್ಯೂ ಮಾಡ್ತಿದ್ದೆ ಹಿಂದೂಸ್ತಾನಿ ವೋಕಲ್. ಆಮೇಲೆ ಶ್ರೀಪಾದ್ ಹೆಗ್ಡೆ ಅಂತ ಧಾರವಾಡದ ಸರ್, ಅಲ್ಲಿಂದ ಬರೋರು. ಆ್ಯಕ್ಚುಲಿ ಮನೇಲಿ ಕರ್ನಾಟಿಕ್ ನಡೀತಾ ಇತ್ತು. ಹಿಂದೂಸ್ತಾನಿ ಮೇಲೂ ನಂಗೆ ತುಂಬ ಒಲವು. ಹಿಂದೂಸ್ತಾನಿ ವೋಕಲ್ ತುಂಬ ಇಷ್ಟ. ಕರ್ನಾಟಿಕ್ಕೂ ಶ್ರೀ ಮಾರುತಿ ಪ್ರಸಾದ್ ಸರ್ ಅಂತ ಅವ್ರ ಜೊತೆ ಭಜನ್ಸ್ ತುಂಬ ಅವ್ರ ಜೊತೆ ಆಡ್ತಾಯಿದ್ದೆ. ಕರ್ನಾಟಿಕ್ಕೂ ಕಂಟಿನ್ಯೂ ಮಾಡ್ತಾಯಿದ್ದೆ.